ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮಕ್ಕೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ರಾಯಚೂರು ಲೋಕಸಭಾ ಚುನಾವಣೆ ಹಾಗೂ ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ರಾಜಾ ವೇಣುಗೋಪಾಲ್ ನಾಯ್ಕರವರ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದಾರೆ. ದೇವತ್ಕಲ್ ಗ್ರಾಮಕ್ಕೆ ಸುತ್ತಮುತ್ತಲಿನ ಗ್ರಾಮದಿಂದ ಸುಮಾರು 40 ರಿಂದ 50 ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಆಗಮಿಸಿದ್ದು, ಉರಿ ಬಿಸಿಲನ್ನ ಲೆಕ್ಕಿಸದೆ ಮಹಿಳೆಯರು ನಡೆದುಕೊಂಡೇ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕಂಡು ಕಾರ್ಯಕರ್ತರು ಬಹಳಷ್ಟು ಹುಮ್ಮಸ್ಸಾಗಿದ್ದಾರೆ. ಜಾರಿಗೆ ತಂದಿದ್ದಾರೆ. ಬಟ್ ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಬಹಳಷ್ಟು ಫಲಾನುಭವಿಗಳು ಇನ್ನೂ ರೊಕ್ಕ ಬರ್ತಾ ಇಲ್ಲ. ಕಾಂಗ್ರೆಸ್ ಇದು ಬಿಜೆಪಿದು ಯಾರು ಇಂತ ಹೆಸರು ಹೇಳ್ಬೇಕಲ್ಲಪ್ಪ. ಇಂಥ ಕಡೆ ಕೊಟ್ಟಿಲ್ಲ, ಇಷ್ಟು ಜನಕ್ಕೆ ಕೊಟ್ಟಿಲ್ಲ. ಅರ್ಜಿ ಹಾಕಿದ್ರು, ಅವರು ರಿಜಿಸ್ಟ್ರೇಷನ್ ಆಗಿತ್ತು, ಅವರು ಕೊಟ್ಟಿಲ್ಲ ಅಂತ ಹೇಳ್ಬೇಕಲ್ಲ. ಸುಮ್ಮನೆ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ ಕೆಲವರಿಗೆ ಅಂತಂದರೆ 98% ಆಫ್ ದಿ ವುಮೆನ್ಸ್ ಆರ್ ಕವರ್ಡ್. 98% ಗೊತ್ತಾಯ್ತಾ? 1,20,00,000 ಮಹಿಳೆಯರಿಗೆ, 1,20,00,000 ಮಹಿಳೆಯರಿಗೆ ಸರಿಯಾಗಿ ತೋರಿಸಿ ನೀವು. 1,20,00,000 ಮಹಿಳೆಯರಿಗೆ ನಾವು ಇವತ್ತು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಏನು ಎಲೆಕ್ಷನ್ ಕಮಿಷನ್ಗೆ ಏನು ಹೇಳಿದ್ದಾರೆ ಗೊತ್ತಾ? ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳು ಕೊಟ್ಬಿಟ್ರು. ಅಲ್ಲಿ ಕೊಡಬಾರ್ದಾಗಿತ್ತು 2 ತಿಂಗಳು ಕೊಟ್ಟಿದ್ದೆ. ಬಡವ್ರಿಗೆ ಕೊಟ್ಟರೆ ಇವ್ರಿಗೆ ಯಾಕೆ ಕೊಟ್ಟೆವ್ರಿ? ಮೇ ತಿಂಗಳಿಗೆ ಕೊಟ್ಟರೆ ಕೊಡಬೇಡಿ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ. ನಾವು ಮಾತೃಶಕ್ತಿ ಪರವಾಗಿರುವಂಥ ವ್ಯಕ್ತಿಗಳು. ಬಿಜೆಪಿ ಟಿಕೆಟ್ ಯಾಕೆ ಕೊಟ್ಟರು ಅವ್ರಿಗೆ? ಮಾತೃ ಪರಾಗಿರೋರು ಟಿಕೆಟ್ ಯಾಕೆ ಕೊಟ್ಟರು ಅವ್ರಿಗೆ? ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರು? ಇವ್ರ ಮೇಲೆ ವಿಡಿಯೋ ಇದೆ ಅಂತ ಗೊತ್ತಿದ್ದು ಕೂಡ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಅಲಯನ್ಸ್ನಲ್ಲಿ ಯಾಕೆ ಟಿಕೆಟ್ ಕೊಟ್ಟರು? ಇಂಥ ಒಬ್ಬ ಸಿಟ್ಟಿಂಗ್ MP ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಅವ್ರ ಜೊತೆ ಅಲಯನ್ಸ್ ಯಾಕೆ ಮಾಡ್ಕೊಂಡ್ರು? ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಇಂಡಿಕೇಟ್? ಹೇಳಿ ನೀವೇ. ಇಲ್ಲ ಸರ್, ಹುಬ್ಬಳ್ಳಿಯಲ್ಲಿ ಲೇಔಟ್ ಸಂಬಂಧಪಟ್ಟಂಗೆ ಅಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣಕ್ಕೆ ಸಂಬಂಧಪಟ್ಟಂಗೆ ಯಾರು ಕೂಡ ಪ್ರತಿಭಟನೆ ಮಾಡೋದು ಬಿಜೆಪಿ ಅವರು. ಅದೇ ನೀವು ಹೇಳೋದು ಕರೆಕ್ಟ್ ಆಗಿದೆ. ನೇಹನ ರಾಜಕೀಯವಾಗಿ ಬಳಸ್ಬೇಕಾಗುತ್ತೆ. ರಾಜಕೀಯ ಪಕ್ಷ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಬಟ್ ಸಾವುದೆಲ್ಲ ರಾಜಕೀಯಕ್ಕೆ ಬಳಸ್ಕೊಳ್ಳೋದು. ನೇಹ ಕೇಸ್ನಲ್ಲಿ ನಾವು ಕೂಡಲೇ ಅಕ್ಯೂಸ್ನ ಅರೆಸ್ಟ್ ಮಾಡಿದ್ದೀವಿ, ಗೊತ್ತಾಯ್ತಲ್ಲ. ಆಮೇಲೆ ಇನ್ವೆಸ್ಟಿಗೇಷನ್ನು CID ಕೊಟ್ಟಿದ್ದೀವಿ. ಆಮೇಲೆ ಜಲ್ದಿ ಅಕ್ಯೂಸ್ಡ್ಗೆ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ಸ್ಪೆಷಲ್ ಕೋರ್ಟನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ನಾವೆಲ್ಲ ಕಾನೂನು ಪ್ರಕಾರ ಏನೇನು ಮಾಡಬೇಕು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಬಿಡುಗಡೆ ಮಾಡಿಲ್ಲ ಅಂತ. ಹಾಗಾದ್ರೆ ಯಾರು ಬಿಡುಗಡೆ ಮಾಡಿದ್ರು? ಯಾರ ಹತ್ರ ಕೊಟ್ಟಿದ್ರು? ಪೆನ್ ಡ್ರೈವ್ನ ಯಾರ ಕಡೆ ಕೊಟ್ಟಿದ್ರಪ್ಪ? ಸರ್, ಏನು ವಿಷಯ ಇಲ್ಲದಕ್ಕೋಸ್ಕರ DK ಶಿವಕುಮಾರ್ ಕಡೆ ಬಟ್ ಮಾಡಿ ತೋರಿಸಿದ್ರ ಕುಮಾರಸ್ವಾಮಿ? DK ಶಿವಕುಮಾರ್ನಿಗೂ ಇದಕ್ಕೂ ಸಂಬಂಧ ಇದೆ. ಆಮೇಲೆ ಫೋಟೋ ವೈರಲ್ ಆಗ್ತಾ ಇದೆ ಸರ್. DK ಶಿವಕುಮಾರ್ ಅವರು ಸುರೇಶ್ DK ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದೆ. ಅದಕ್ಕೇನಂತಾರೆ? ನಂದು ರೇವಣ್ಣಂದು ಫೋಟೋ ಇದ್ದರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತಲ್ಲ. DK ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದ್ದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಫೋಟೋ ಇರೋದಕ್ಕೂ ಅದಕ್ಕೂ ಸಂಬಂಧ ಇದೆ. ಇಟ್ ಇಸ್ ನಾಟ್ ಎನ್ ಗುಡ್ ಎವಿಡೆನ್ಸ್. ಈಗ ಪ್ರಕರಣ SIT ತನಿಖೆ ವಹಿಸಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾನೇ ವಹಿಸಿರೋದು. ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಸುರೇಶ್ ರೇವಣ್ಣ ಅವ್ರ ಜೊತೆ ಫೋಟೋ ಹೇಳಿದ್ರೆ ವೈರಲ್ ಕೂಡ ಆಗಿದೆ. ಇದ್ರ ಬಗ್ಗೆ ಡಿಸ್ಕಷನ್ ಆದ್ರೆ ಸುರೇಶ್ ರೇವಣ್ಣ ಅವರು ಮೀಟ್ ಆಗಿದ್ರು, DK ಶಿವಕುಮಾರ್ ಮೀಟ್ ಆಗಿ ಈ CD ಸಂಬಂಧಪಟ್ಟ DK ಶಿವಕುಮಾರ್ ಗೊತ್ತಿದೆ. ಅದು ಯಾವುದು ಕೂಡ ರಾಜಕೀಯ ಬಳಸ್ಕೊಳ್ಳೋದು ಇಂಟರ್ನಲ್ ಆಗಿ ಮಾತಾಡಿದ್ದಾರೆ. ಹೀಗಾಗಿದೆ ಈಗ ಕಾರ್ತಿಕ್ ಯಾರು ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು? ಕೇಂದ್ರ ಸರ್ಕಾರ ವೀಸಾ ಕೊಡೋರು ಯಾರು? ಇವ್ರಿಗೆ ಗೊತ್ತಿದೆ ಹುಟ್ಟೋದಾರ ಎಲ್ಲ ಪ್ಲಾನ್ ಮಾಡಿ ಕಳಿಸ್ತಾರಂತೆ ಸರ್. ಎಲ್ಲ ಪ್ಲಾನ್ ಮಾಡಿ ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸ್ತಾರೆ.
ಇದೆ ಸರ್. ಪಾರದರ್ಶಕವಾಗಿ ನಡೆಯೋಕ್ಕೆ ಒಂದು ಸಾಧ್ಯತೆ ಇದೆ ಸರ್, ಯಾಕಂದ್ರೆ ಬಹಳಷ್ಟು ಜನ ಸಂತ್ರಸ್ತರು ಅಧಿಕಾರಿಗಳಿದ್ದಾರೆ ಸರ್, ಅವರೆಲ್ಲ ಹೇಳಿಕೆ ಕೊಡ್ಬೋದಾ ಅಂತ. ಮಾಡ್ತೀವಿ ಇಲ್ಲ ಸರ್, ಸಂತ್ರಸ್ತರು ಬಹಳಷ್ಟು ಜನ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಹೇಳಿಕೆ ಕೊಡ್ಬೋದಾ ಸರ್? ಖಂಡಿತವಾಗಿ ಇಂಟರ್ಫಿಯರ್ ಆಗ್ಬೋದು. SIT ಏಜೆನ್ಸಿಗಳ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡಬೇಕು.